ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಪ್ರಕೃತಿ ಮಧ್ಯದಲ್ಲಿರುವ ಒಂದು ಸುಂದರವಾದ ಪ್ರವಾಸಿ ಸ್ಥಳವಾದ ಶಿವಮೊಗ್ಗ ಝೂ ಮತ್ತು ಸಫಾರಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಈ ಝೂ ವನ್ಯಜೀವಿಗಳು ಹತ್ತಿರದಿಂದ ನೋಡಲು ಮತ್ತು ಅತ್ಯುತ್ತಮವಾದ ಸ್ಥಳವಾಗಿದೆ. ಕುಟುಂಬದ ಜೊತೆ ಸಮಯ ಕಳೆಯಲು, ಮಕ್ಕಳಿಗೆ ಪ್ರಕೃತಿ ಮತ್ತು ಪ್ರಾಣಿಗಳ ಬಗ್ಗೆ ತಿಳಿಸಲು ಒಂದು ಅದ್ಭುತ ಸ್ಥಳವಾಗಿದೆ. ಇಲ್ಲಿ ನೀವು ನೋಡಬಹುದು ಸಿಂಹ, ಹುಲಿ, ಜಿಂಕೆ, ಮೊಸಳೆ ಸೇರಿದಂತೆ ಹಲವಾರು ಪ್ರಾಣಿಗಳನ್ನು ನೀವು ನೋಡಬಹುದು ಈ ಸ್ಥಳದಲ್ಲಿ. ಈ ಝೂನ ಪ್ರಮುಖ ವಿಶೇಷತೆ ಇಲ್ಲಿ ಪ್ರಾಣಿಗಳು ಕೇವಲ ಕೇಜ್ನಲ್ಲಿ ಮಾತ್ರ ಇರಿಸುವುದಿಲ್ಲ. ಅವುಗಳನ್ನು ಸಾಧ್ಯವಾದಷ್ಟು ಸ್ವಾಭಾವಿಕ ಪರಿಸರದಲ್ಲಿ ನೋಡಲು ನಿಮಗೆ ಅವಕಾಶ ಸಿಗುತ್ತದೆ. ಇಲ್ಲಿ ಪ್ರಮುಖ ಆಕರ್ಷಣೆಗಳು ಏನಂದರೆ ಲಯನ್ ಸಫಾರಿ. ನೀವು ಸಿಂಹ ಹತ್ತಿರದಿಂದನೇ ನೋಡ್ಬೋದು. ನಾವು ಹೋದಾಗ ಅದನ್ನು ಈಚೆ ಬಿಟ್ಟಿದ್ರು ಕೇಜಿಂದ, ಸೊ ಅಲ್ಲೆಲ್ಲ ಓಡಾಡ್ತಾಯಿತ್ತು. ನಾವು ಹತ್ತಿರದಿಂದನೇ ನೋಡಿದ್ವಿ ಸಿಂಹನ. ಮತ್ತು ಟೈಗರ್ ನೋಡಲು ವಿಶೇಷ ಸಫಾರಿ, ಮತ್ತು ಜಿಂಕೆಗಳು ವಿವಿಧ ಜಾತಿಗಳಿದ್ದವು. ಕರಡಿಗಳು, ಮೊಸಳೆಗಳು, ಪಕ್ಷಿಗಳು, ನೀವು ಇನ್ನೂ ಹಲವಾರು ಪ್ರಾಣಿಗಳನ್ನು ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪ್ರಾಣಿ ಮತ್ತು ಪಕ್ಷಿಗಳು ಇವೆ ಎಂದು ಹೇಳಲಾಗುತ್ತದೆ. ಶಿವಮೊಗ್ಗ ಝೂನ ಸಫಾರಿಯಲ್ಲಿ ಹೋಗುವುದು ಒಂದು ವಿಶೇಷ ಅನುಭವವಾಗಿದೆ. ಸಫಾರಿ ವಾಹನದಲ್ಲಿ ಕುಳಿತುಕೊಂಡು ಕಾಡಿನೊಳಗೆ ಹೋಗುವುದು. ಸಿಂಹಗಳನ್ನು ಹತ್ತಿರದಲ್ಲೇ ಕಾಣಿಸಿಕೊಳ್ಳುತ್ತವೆ. ಹುಲಿಗಳು ನೈಸರ್ಗಿಕವಾಗಿ ಪರಿಸರದಲ್ಲಿ ತಿರುಗಾಡುತ್ತವೆ. ಜಿಂಕೆಗಳ ಗುಂಪು ನಿಮಗೆ ಕಾಣಿಸುತ್ತವೆ. ಇದು ನಿಜವಾದ ಕಾಡಿನ ಅನುಭವ ನಿಮಗೆ ನೀಡುತ್ತದೆ. ಮಕ್ಕಳಿಗೆ, ದೊಡ್ಡವರಿಗೆ ಬಹಳ ರೋಚಕ ಅನುಭವ ಆಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಝೂ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯ ತಾವರೆಕೊಪ್ಪದಲ್ಲಿದೆ. ಸಮಯ ಬೆಳಗ್ಗೆ 9ರಿಂದ ಸಂಜೆ 5ವರೆಗೆ. ಸೋಮವಾರ ಸಾಮಾನ್ಯವಾಗಿ ಝೂ ಮುಚ್ಚಿರುತ್ತದೆ. ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ, ಕುಡಿಯುವ ನೀರು, ವಿಶ್ರಾಂತಿ ಸ್ಥಳಗಳು ಎಲ್ಲವೂ ಲಭ್ಯವಿದೆ.
ಈ ಝೂನ ಮುಖ್ಯ ಉದ್ದೇಶ ವನ್ಯಜೀವಿಗಳನ್ನು ರಕ್ಷಿಸುವುದು. ಅರಣ್ಯ ಇಲಾಖೆಯಲ್ಲಿ ಪ್ರಮುಖ ಪ್ರಾಣಿಗಳ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ವಿಶೇಷ ಕಾಳಜಿ ತೆಗೆದುಕೊಳ್ಳುತ್ತಾರೆ. ಇಂಥ ಝೂಗಳು ಜನರಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಒಂದು ನನ್ನ ಸಜೆಷನ್ ಏನಂದರೆ, ನೀವು ಈ ಝೂಗೆ ಹೋಗುವಾಗ ಬೆಳಗ್ಗೆ ಸಮಯದಲ್ಲಿ ಹೋಗೋದು ಉತ್ತಮ. ಬೇಸಿಕ್ ನೀಡ್ಸ್, ನೀರು, ಟೋಪಿ ಏನಾದರೂ ತಗೊಂಡು ಹೋಗ್ಬೋದು. ದಯವಿಟ್ಟು ಎಲ್ಲಿ ಪ್ಲಾಸ್ಟಿಕ್ ಎಸಿಬೇಡಿ. ಆಮೇಲೆ ಇನ್ನೊಂದು, ಪ್ರಾಣಿಗಳಿಗೆ ಆಹಾರ ಕೊಡಬೇಡಿ ಅಂತಲೇ ಝೂನಲ್ಲಿ ಮೆನ್ಷನ್ ಆಗಿದೆ. ದಯವಿಟ್ಟು ನೀವು ಯಾರಿಗೆ ಯಾವುದೇ ಅನಿಮಲ್ಗೆ ಫುಡ್ ಕೊಡಬೇಡಿ. ಪ್ರಕೃತಿಯನ್ನು ಸ್ವಚ್ಛವಾಗಿಡೋದು ನಮ್ಮ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವೂ ಹಾಗೆ ಅಂದ್ಕೊಳ್ಳಿ. ಒಟ್ಟಾರೆ ಹೇಳೋದಾದರೆ, ಶಿವಮೊಗ್ಗ ಝೂ ಸಫಾರಿ ಪ್ರಕೃತಿ ಪ್ರೇಮಿಗಳಿಗೆ ಅತ್ಯುತ್ತಮವಾದ ಸ್ಥಳ ಅಂತಲೇ ಹೇಳ್ಬೋದು. ನೀವು ಶಿವಮೊಗ್ಗಕ್ಕೆ ಹೋಗಿದ್ದರೆ ಒಂದ್ಸಲ ಈ ಝೂವನ್ನು ತಪ್ಪದೇ ಭೇಟಿ ಕೊಟ್ಟು ಬನ್ನಿ. ಇನ್ನು ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.